ಆಗಮಿಸಿದ ಶ್ರೀಮತಿ ಭಾಗೀರಥಿ ಮುರಳ್ಯ ರಾಜಕೀಯ ಮುತ್ಸದ್ದಿ ಅವರ ಚಿಕ್ಕ ಪರಿಚಯವನ್ನು ನಾನು ಓದಿ ಹೇಳುತ್ತಿದ್ದೇನೆ. ಶ್ರೀಮತಿ ಭಾಗೀರಥಿ ಮುರಳ್ಯ ಅವರು ಭಾರತೀಯ ರಾಜಕಾರಣಿಯಾಗಿದ್ದು, ಅವರು 2023ರಲ್ಲಿ ಸುಳ್ಯ ಕ್ಷೇತ್ರವನ್ನು ಪ್ರತಿನಿಧಿಸುವ ಕರ್ನಾಟಕ ವಿಧಾನಸಭೆ ಸದಸ್ಯರಾಗಿ ಮೊದಲ ಬಾರಿಗೆ ಸುಳ್ಯ ವಿಧಾನಸಭಾ ಸದಸ್ಯೆಯಾಗಿ ಶಾಸಕಿಯಾಗಿ ಆಯ್ಕೆಯಾದರು. ಅವರು ಇದ್ದಾರೆ. ಮುರಳ್ಯ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾಗುವ ಮೊದಲು ಈ ಸ್ಥಾನವನ್ನು 6 ಬಾರಿ ಅಂಗಾರ ಎಸ್ ಪೂಜಾರಿ ಹೊಂದಿದ್ದರು. ಮುರಳ್ಯ ಅವರು ತುಳು ಮಾತನಾಡುವ ಆದಿ ದ್ರಾವಿಡ ಸಮುದಾಯಕ್ಕೆ ಸೇರಿದವರಾಗಿದ್ದು, ಅವರು ವಿಧಾನಸಭೆಯಲ್ಲಿ ಸ್ಥಾನ ಗೆದ್ದ ಅತ್ಯಂತ ಬಡ ಅಭ್ಯರ್ಥಿ ಎಂದೆನಿಸಿದ್ದಾರೆ. ಮುರಳ್ಯ ಅವರು ಶಾಸಕರಾಗಿರುವ ಮೊದಲು ದರ್ಜಿ ಅರ್ಥಾತ್ ಟೈಲರ್ ಮತ್ತು ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದರು. ಸುಳ್ಯದಲ್ಲಿ ತಮ್ಮ ಬಿಜೆಪಿ ಪಕ್ಷಕ್ಕೆ ಸತತ 7ನೇ ಗೆಲುವು ತಂದುಕೊಟ್ಟ ಮುರಳ್ಯ ವಿಧಾನಸಭೆಗೆ ಪ್ರವೇಶಿಸಿದ ತುಳುನಾಡಿನಿಂದ ಮೊದಲ ದಲಿತ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕರಾವಳಿ ಕರ್ನಾಟಕದ 19 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾದ ಸುಳ್ಯ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗೆ ಮೀಸಲಾದ ಏಕೈಕ ಕ್ಷೇತ್ರವಾಗಿದೆ. ಇವರು ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ಸುಳ್ಯ ತಾಲೂಕು ಪರಿಷತ್ತುಗಳ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು. ಸಹೃದಯಿಯಾದ ತಮ್ಮ ಭವಿಷ್ಯದ ಸೇವೆಗೆ ಕರ್ನಾಟಕದ ಸಚಿವೆಯಾಗಿ ಕ್ರಮೇಣ ಭಾರತ ಸರ್ಕಾರದ ಮಂತ್ರಿಯಾಗಿ ರಾರಾಜಿಸುವ ಯೋಗ ತಮ್ಮ ಪಾಲಿಗೆ ಒದಗಲಿ. ಭವ್ಯ ಬಾಳಿಗೆ ಸರ್ವೋತ್ತಮ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಶ್ರೀದೇವರು ಕರುಣಿಸಲೆಂದು ಹಾರೈಸುತ್ತಾ ಅಭಿನಂದಿಸುತ್ತಾ, ಕನ್ನಡ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಆಯೋಜಿಸಿದ ಈ ಕಾರ್ಯಕ್ರಮಕ್ಕೆ ತಮಗಿದು ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ವಂದನೆಗಳು. ಅವರನ್ನು ಅಧ್ಯಕ್ಷರು ಗೌರವಿಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಿನ್ನೆಯಿಂದ ಇವತ್ತಿನವರೆಗೆ ಗಣೇಶನ ಉತ್ಸವ ಭಾರಿ ಜೋರು ನಡೆದು ವಿಸರ್ಜನೆಯಾಗಿರುವಂಥ ಗಣೇಶನನ್ನು ಕೂಡ ಪ್ರಾರ್ಥನೆ ಮಾಡಿಕೊಳ್ತಾ ಈ ಪರಿಸರದ ಎಲ್ಲ ದೇವರುಗಳಿಗೆ ವಂದಿಸ್ಕೊಳ್ತಾ, ಕನ್ನಡಿಗ ಪತ್ರಕರ್ತ ಸಂಘ ಮಹಾರಾಷ್ಟ್ರ ಇದರ ಇವತ್ತೇನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಪತ್ರಕರ್ತರ ದಿನಾಚರಣೆ ಒಟ್ಟಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ನೆರವೇರಿಸಿಕೊಂಡು ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮ ರೊನಾಲ್ಡ್ಸ್ ಬರಲಿಲ್ವಾ ಅಂತ ಬಂಟ್ವಾಳ. ಅದೇ ರೀತಿ ಇವತ್ತು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೊಂದಿಗೆ ಶ್ರೀಮತಿ ಆಯುಷಾ ಬಹನಂ ಇದ್ದಾರೆ. ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರುವಂಥ ಸುನೀತಾ ಶೆಟ್ಟಿಯವರು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ಉಮಾಪತಿಯವರು ಈಗಾಗಲೇ ನಮ್ಮಿಂದ ಸನ್ಮಾನವನ್ನು ಪುರಸ್ಕಾರ ಪಡ್ಕೊಂಡು ಬಹಳಷ್ಟು ವಿಚಾರವನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷ ಸನ್ಮಾನಿತರಾದ ಶ್ರೀದೇವಿ ಲೋಂದೆಯವರು ಅವರ ಸಮಸ್ಯೆ ಮತ್ತು ಪರಿಹಾರದ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಂಥ ಮೇಡಮ್ ಅವರೇ, ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ದಯಾನಂದರವರೇ, ಡಾಕ್ಟರ್ ಶಿವ ಮೂಡುಗೆರೆಯವರೇ, ಅದೇ ರೀತಿ ವಿಶ್ವನಾಥ್ ಪೂಜಾರಿ ಅವರಿದ್ದಾರೆ. ಇವತ್ತು ವೇದಿಕೆಯಲ್ಲಿ ಆಸೀನರಾಗಿರುವಂಥ ಮತ್ತೊಬ್ಬರು ನಮ್ಮ ಜೋನ್ ವಿಲ್ಸನ್ ಲೋಭೋರ್ ಅವರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತರೇ, ಅಕ್ಕ ನಮ್ಮ ಧನಲಕ್ಷ್ಮಿ ಗಟ್ಟಿ ಅಕ್ಕನನ್ನೊಟ್ಟಿಗೆ ಬಂದಿದ್ದಾರೆ ಮಂಗಳೂರಿಂದ. ತುಂಬ ಖುಷಿಯಾಗ್ತಿದೆ ಕಾರ್ಯಕ್ರಮ. ಇವತ್ತು ಬೆಂಗಳೂರಲ್ಲಿ ನನಗೆ ತುಳು ಅಕಾಡೆಮಿಯ ತುಳು ಕಾರ್ಯಕ್ರಮ ಇತ್ತು. ನಾನು ಉದ್ಘಾಟಕರಾಗಿ ಹೋಗಬೇಕಿತ್ತು. ಇದು ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನಮ್ಮ ಆರಿಫ್ ಅವರು ನಮ್ಮ ಜಿಲ್ಲಾ BJP ಅಧ್ಯಕ್ಷರು ಸತೀಶ್ ಕುಂಪಲ್ರಲ್ಲಿ ಹೇಳಿಕೊಂಡ್ರಂತೆ.
ಸತೀಶ್ ಕುಂಪಲ್ ನನಗೆ ಫೋನ್ ಮಾಡಿ ಹೇಳಿದರು, ನೀವು ಹೋಗಲೇಬೇಕಕ್ಕ, ಅದು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಒಂದು ಗಳಿಗೆ ಹೋಗಿ ಬನ್ನಿ ಅಂತೇಳಿ. ನಾನು ಬೆಂಗಳೂರಿನವರು ನನಗೆ ಫೋನ್ ಮಾಡ್ತಾ ಇದ್ದಾರೆ. ಎಷ್ಟೊತ್ತು ನಾನು ಹೇಳಿದೆ, ಬೆಂಗಳೂರಿಂದ ಮುಂಬೈಯಲ್ಲಿದ್ದೇನೆ, ಫ್ಲೈಟ್ ಮಿಸ್ ಆಗಿದೆ, ಅದಕ್ಕೆ ನನಗೆ ಅಲ್ಲಿ ಬರಲಿಕ್ಕೆ ಆಗದೆ, ಮುಂದಿನ ದಿನ ಜೋಡಿಸ್ಕೊಳ್ತೇನೆ ಅಂತ ಅವ್ರಿಗೆ ಒಂದು ಸಣ್ಣ ಸುಳ್ಳು ಹೇಳಿಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ಈ ಕಾರ್ಯಕ್ರಮವೂ ಬರಬೇಕು, ನಮ್ಮವರು ಕನ್ನಡಿಗರು ಇಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಿರುವಾಗ ಅದರಲ್ಲೊಂದು ಭಾಗವಹಿಸಬೇಕು ಎನ್ನುವ ನಿಟ್ಟಿನಲ್ಲಿ ಬಂದಿದ್ದೇನೆ. ಬಹಳಷ್ಟು ವಿಚಾರವನ್ನು ತಿಳ್ಕೊಂಡು ಇವತ್ತು ಸನ್ಮಾನ ಪಡ್ಕೊಂಡವರು ಕೂಡ ಇವತ್ತು KT ವೇಣುಗೋಪಾಲ್ ಅವರ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಅವರು ಏನು ನೀಡಿದ್ದಾರೆ ಅದನ್ನು ಹಂಚುವಾಗ ಯಾವ ಜನರನ್ನು ನಾವು ಆಯ್ಕೆ ಮಾಡ್ತೇವೆ ಅನ್ನೋದರ ಬಗ್ಗೆ ಕೂಡ ಭಾಳಷ್ಟು ಯೋಜನೆ ಮಾಡಿಕೊಂಡು ಆಯ್ಕೆ ಮಾಡಿದ್ದಾರೆ. ಇವತ್ತು ಪತ್ರಕರ್ತರ ಸಂಘ ಬಹಳಷ್ಟು ಕೆಲಸ ಮಾಡ್ತಾಯಿದೆ. ಇವತ್ತು ಒಬ್ಬ ವ್ಯಕ್ತಿಯನ್ನು ಎಷ್ಟು ಕೀಳು ಮಟ್ಟಕ್ಕೂ ತಗೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ, ಅಷ್ಟೇ ಎತ್ತರಕ್ಕೂ ತಗೊಂಡು ಹೋಗುವ ಸಾಮರ್ಥ್ಯ ಇರುವಂಥದ್ದು ಪತ್ರಕರ್ತರಿಗೆ. ಇವತ್ತು ನಾವು ನೋಡ್ತಿರುವ ಹಾಗೆ ನಾವು ಎಲ್ಲ ವಿಚಾರಗಳಲ್ಲಿ ಪತ್ರಕರ್ತರು ಎಲ್ಲಿ ಹೋದರೂ ಕೂಡ ಅವರಿಗೆ ಆಡಂಬರಗಳಿಲ್ಲ, ಏನು ಗೌಸ್ತು ಅದೇನು ಇಲ್ಲ. ಅವರಷ್ಟಕ್ಕೆ ಬಂದಿರ್ತಾರೆ, ಏನು ವೇಷಭೂಷಣ ಎಲ್ಲ ವಿಶೇಷವಾದ ವೇಷಭೂಷಣವನ್ನು ಮಾಡಿಕೊಂಡು ಬರಲ್ಲ. ನಾವು ನೋಡ್ತಿದ್ದೆ, ಅವ್ರಿಗೇನಿದ್ರು ಒಂದು ಪುಸ್ತಕ, ಪೆನ್ನು, ಲೆಕ್ಕನಿ, ಅದನ್ನು ಬರೆಯುವುದೊಂದೇ ಕೆಲಸ ಇರ್ತದೆ. ಮಹಾಭಾರತ ಕಥೆ ನೆನಪಾಗ್ತದೆ. ಮಹಾಭಾರತ ಕಥೆಯನ್ನು ವೇದವ್ಯಾಸರು ರಚನೆ ಮಾಡುವಾಗ ಯಾರು ಬರೀಬೇಕು ಅಂತ ಯೋಚನೆ ಮಾಡುವಾಗ ಯಾರೂ ಸಿಗಲಿಲ್ಲ. ಗಣಪತಿ ಸಿಕ್ಕಿದ್ರಂತೆ. ಗಣಪತಿ ಹೇಳಿದ್ರಂತೆ, ನೀನು ನಿಲ್ಲಿಸದೆ ನಾನು ಹೇಳಿಕೊಂಡು ಹೋದರೆ ನಾನು ಬರೀತೇನೆ, ಅಂದರೆ ನನ್ನ ನಿಲ್ಲಿಸುವ ಅಭ್ಯಾಸ ಇಲ್ಲ, ಎಲ್ಲಾದ್ರೂ ಅರ್ಧ ನಿಲ್ಲಿಸಿದ್ರೆ ನಿನ್ನ ಕತೆ ಮುಗೀತದೆ ಅಂತೇಳಿ. ಅದಕ್ಕೆ ಬರೆದುಕೊಂಡೇ ಹೋಗ್ತೇನೆ, ಹೇಳಿಕೊಂಡೇ ಹೋದ್ರೆ ಅಂತೆ. ಆ ಕೆಲಸವನ್ನು ಈಗ ಯಾರು ಮಾಡ್ತಿದ್ದಾರೆ ಅಂದ್ರೆ ಈಗ ಪತ್ರಕರ್ತರು ಮಾಡ್ತಿದ್ದಾರೆ. ಯಾರು ಏನು ಮಾತಾಡಿದ್ರು ಅದನ್ನು ಅಚ್ಚು ತಪ್ಪದೆ ಒಂದು ಶಬ್ದಗಳು ಆಚೆ ಈಚೆ ಆಗದ ರೀತಿಯಲ್ಲಿ ಬರೆಸ್ಕೊಂಡು ಮತ್ತೊಬ್ಬನಿಗೆ ಅದನ್ನು ಟ್ರಾನ್ಸ್ಲೇಷನ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದು ಅದಕ್ಕೆ ನಿಮಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಇವತ್ತು ಒಬ್ಬ ಸಮಸ್ಯೆಯಲ್ಲಿದ್ದವನ ಸಮಸ್ಯೆಯನ್ನು ಕೂಡ ಹುಡುಕಿ ಬರೆಯುವಂಥವರು ಪತ್ರಕರ್ತರು. ಒಬ್ಬ ಶ್ರೀಮಂತನಾಗಿದ್ದರೂ ಕೂಡ ಅವನಲ್ಲಿ ಒಳ್ಳೆಯ ಗುಣಗಳಿದ್ದರೆ ಅದನ್ನು ಕೂಡ ಹುಡುಕಿ ಬರೆಯುವಂಥ ಕೆಲಸ ಪತ್ರಕರ್ತರಾಗಿದೆ. ಇವತ್ತು ಪತ್ರಕರ್ತರ ಕೆಲಸ ಅಂತ ಹೇಳಿದ್ರೆ, ಇವತ್ತು ಊಟ ಮಾಡುವಾಗಲೂ, ನಿದ್ರೆಯಲ್ಲಿರುವಾಗಲೂ, ಎಚ್ಚರದಲ್ಲಿರುವಾಗಲೂ, ಹುಟ್ಟಿದಾಗಲೂ, ಸತ್ತಾಗಲೂ, ಎಲ್ಲ ಕಡೆ ಜನನ ಮರಣದವರೆಗೆ ಕೆಲಸ ಮಾಡುವಂಥ ಕೆಲಸ ಇದೆ. ಕೆಲಸವನ್ನು ಮಾಡ್ತಾ ಇವತ್ತು ಮೇಡಮ್ ಹೇಳಿದರು, ಅವರು ಒಂದು ಸಮುದಾಯದಿಂದ ಬಂದರೂ ಕೂಡ ಇವತ್ತು ಅವರ ಸಮುದಾಯದಲ್ಲಿ ಮಹಿಳೆಯರು ತುಂಬ ಹೊರಗೆ ಬರೋದು ಕಡಿಮೆ. ಇತ್ತೀಚೆಗೆ ಅಂತ ಬರ್ತಾ ಇದ್ದಾರೆ. ನನ್ನೂರಿನವಳು ಒಬ್ಬಳು ಆಯಿಷಾ ಬಾನು ಅಂತ, ನಮ್ಮ ಮಮ್ತಾಜ್ ನನ್ನೂರಿನ ಮಂಡ್ಯಕೋಲ್ನವಳು ಹುಡುಗಿ. ತುಂಬ ಖುಷಿ ಆಗ್ತಿದೆ ನಮ್ಮೂರಿನ ಹುಡುಗಿ ಅಂತೇಳಿ. ಅಂದರೆ ಪತ್ರಿಕೆ ಎಲ್ಲ ಕಡೆ ಎಲ್ಲ ಹೋಗಿ ಇಂಟ್ರೊಡ್ಯೂಸ್ ಮಾಡಿಕೊಂಡು ಒಂದಷ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಮಹಿಳೆಯರು ಮತ್ತಷ್ಟು ಮುಂದೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಆ ಸಮುದಾಯದಿಂದ ಕೂಡ ಬರ್ತಿದ್ದಾರೆ. ಇವತ್ತು ನಾನೊಬ್ಬಳು ಬಡತನದಲ್ಲಿ ಇದ್ದರೂ ಕೂಡ, ಒಂದು ಸಮುದಾಯ ಬರೀ ಬಡತನ ಸಮುದಾಯದಲ್ಲಿ ಇದ್ದರೂ ಕೂಡ ನನ್ನ ಪಕ್ಷ ನನಗೆ ಗುರುತಿಸಿ ನನ್ನ ಕೆಲಸವನ್ನು ನೋಡಿ ಆಯ್ಕೆ ಮಾಡಿ ನನಗೊಂದು ಅವಕಾಶ ಕೊಟ್ಟ ಕಾರಣ ನಾನು ಇವತ್ತು ವೇದಿಕೆಯಲ್ಲಿ ಅದಕ್ಕೂ ನಿಮ್ಮ ಒಂದು ಕೊಡುಗೆ ಕೂಡ ಇದೆ. ನನ್ನನ್ನೊಂದಷ್ಟು ಹುರಿದುಂಬಿಸಿ ಒಂದಷ್ಟು ಹೊಗಳಿಕೆ ಮಾಡಿ ಬರೆದಿದ್ದೀರಿ, ಒಂದಷ್ಟು ಜನರಿಗೆ ಪ್ರಚಾರ ಕೊಡಿಸಿದ್ದೀರಿ. ಪ್ರಚಾರ ಇದ್ರೂ ಮತ್ತಷ್ಟು ಪ್ರಚಾರವನ್ನು ಮಾಡುವ ಕೆಲಸವನ್ನು ನೀವು ಮಾಡಿದ್ದೀರಿ. ಅದರಿಂದಾಗಿ ಇವತ್ತು ಆ ಪ್ರಚಾರದಿಂದಲೂ ಕೂಡ ಕೆಲವೊಂದಷ್ಟು ಜನ ಪ್ರಶಸ್ತಿ ಗಿಟ್ಟಿಸಿಕೊಳ್ಳುವಂಥದ್ದು ಅಥವಾ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತಿದೆ. ಇವತ್ತಿಲ್ಲಿ ನಮ್ಮ ಅಕ್ಕ ಹಂಚಿಕೊಂಡ್ರು ಇದು ದೇವದಾಸಿ ಪದ್ಧತಿಗಳನ್ನು. ಅದು ಕೂಡ ನಾವು ನಮ್ಮೂರಿನ ಒಬ್ಬ ಹುಡುಗಿ ಅದರ ಬಗ್ಗೆ ಒಂದು ಪ್ರಬಂಧ ಮಂಡನೆ ಮಾಡಿದರು. ಡಾಕ್ಟರೇಟ್ ಅವರು ಅದನ್ನು ನಮ್ಮ ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಅದನ್ನು ಮಂಡನೆ ಮಾಡಿ ಒಂದು ಪೇಪರ್ ಎಲ್ಲ ವಿಡಿಯೋ ಹಾಕಿ ಕೊಟ್ಟರು. ಅದರ ಬಗ್ಗೆ ಅಧ್ಯಯನ ಮಾಡಿದ್ರು. ನನ್ನ ಗ್ರಾಮದ ಹುಡುಗಿ ಪೂರ್ಣಿಮಾ ಅಂತೇಳಿ ಒಬ್ಬರು ಪೂರ್ಣಿಮಾ ಭಟ್ ಅಂತೇಳಿ ಅದರ ಬಗ್ಗೆ ಅಧ್ಯಯನ ಮಾಡಿ ಸಮಾಜಕ್ಕೆ ತಿಳಿಸಬೇಕು, ಅವರ ಬಗ್ಗೆ ನಾವು ಒಂದು ಕಾಳಜಿ ವಹಿಸಬೇಕು, ಅದಕ್ಕೆ ಬದಲಿ ವ್ಯವಸ್ಥೆ ಮಾಡಿಕೊಡಬೇಕು. ಅವರ ಜೀವನ ಪರ್ಯಂತ ಅವ್ರು ಏನಿಲ್ಲದಾಗುವಂಥದ್ದಾಗಬಾರ್ದು, ಅವ್ರಿಗೆ ಮುಂದಿನ ಭವಿಷ್ಯತ್ತಿನ ಬಗ್ಗೆ ಭವಿಷ್ಯವನ್ನು ನಿರ್ಮಿಸಿಕೊಡುವಂಥ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ಎಲ್ಲ ವಿಡಿಯೋ ಮುಖಾಂತರ ಎಲ್ಲ ಜನಪ್ರತಿನಿಧಿಗಳ ಎದುರು ಬಿಂಬಿಸಿದರು. ಅದು ಕೆಲವರಿಗೆ ಬೇಸರ ಆಯಿತು ಅದನ್ನು ನೋಡಿ. ಆ ಸಮುದಾಯದಲ್ಲಿದ್ದವರಿಗೆ ಮತ್ತಷ್ಟು ಬೇಸರ ಆಯಿತು. ಕೆಲವರು ಅದರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಚಿಂತೆ ಮಾಡೋದು ಮುಖ್ಯ ಅಲ್ಲ, ನಾವು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಆ ಮುಖಾಂತರ ಆ ಒಂದು ಪಿಡುಗನ್ನು ಕೂಡ
ನಿಭಾಯಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವಂಥದ್ದು. ಸೌದತ್ತಿ ಯಲ್ಲಮ್ಮನಲ್ಲಿ ಕೂಡ ನಾವು ಹೋಗಿದ್ದೆವು ಪ್ರಾರ್ಥನೆ ಮಾಡಿಕೊಂಡು ದೇವಸ್ಥಾನಕ್ಕೆ ಅಲ್ಲಿ ಹೋದಾಗ. ಮಹಾರಾಷ್ಟ್ರದ ಬಗ್ಗೆ ಮತ್ತು ನಮ್ಮ ಕರ್ನಾಟಕ ಗಡಿ ಭಾಗದ ಬಗ್ಗೆ ಒಂದಷ್ಟು ಗೊಂದಲಗಳಿದೆ. ಅದನ್ನು ಕೂಡ ನೀವೇ ನಿಭಾಯಿಸಬೇಕಷ್ಟೇ. ಪತ್ರಕರ್ತರು ಸಂಘದಿಂದ ಮುಖಾಂತರ ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯ, ಪರಿಹಾರ ಕಂಡುಕೊಳ್ಳಿಕ್ಕೆ. ನಾವೊಂದು ದಿವಸ ಲಕ್ಷ್ಮಿಯಲ್ಲಿ ಕೊಲ್ಲಾಪುರದ ದೇವಿಯನ್ನು ನೋಡಲಿಕ್ಕೆ ಲಕ್ಷ್ಮಿಯಲ್ಲಿ ಬಂದಾಗ ನಾವೇ ಆಡಳಿತ ಪಕ್ಷದವರಂತೇಳಿ ನಮ್ಮ ಎದುರೇ ಒಂದು ರೀತಿಯ ಗಲಾಟೆ ಮಾಡಿದರು. ನಾವು ಆಡಳಿತ ಪಕ್ಷದವರಲ್ಲ, ನಾವು ವಿರೋಧ ಪಕ್ಷದವರು ಅಂತೇಳಿದೆ. ಇಲ್ಲಿ ಗಡಿ ವಿವಾದ ಇದೆ ಅಂತೇಳಿ ನೀವು ಯಾಕೆ ಇಲ್ಲಿ ಬಂದಿರಿ ಅಂತೇಳಿ. ಅಂದರೆ ನಮ್ಮ ಜನಗಳಿಗೆ ನಮ್ಮವರೆನ್ನೋ ಭಾವನೆ ಇರಬೇಕು. ಅದು ವಿಷಯ ಬೇರೆನೇ ಇರ್ತದೆ, ಗಡಿ ಇರ್ಬೋದು. ಅದನ್ನು ಸರಿ ಮಾಡುವವರು ಕೂಡ ನಾವು ಬರೀ ಅದನ್ನು ಜಗಳ ಮಾಡಿಕೊಂಡು ಒಂದಷ್ಟು ಬೇರೆ ಬೇರೆ ಆಗೋದಕ್ಕಿಂತ ಒಂದುಗೂಡಿಸಲಿಕ್ಕೆ ಏನು ಮಾಡಬೇಕು ಎನ್ನುವ ಬಗ್ಗೆ ಯೋಚನೆ ಮಾಡಬೇಕು. ಆಗ ಆ ಸಮುದಾಯದಲ್ಲಿ ಅಥವಾ ಆ ಪ್ರದೇಶದಲ್ಲಿ ಸಮಸ್ಯೆ ಇದ್ದರೆ ಪರಿಹಾರ ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು ಪತ್ರಕರ್ತ ತುಂಬ ಕೆಲಸ ಮಾಡ್ತಿದ್ದೆ. ಎಲ್ಲೋ ಮನೆ ಇಲ್ಲದವನು ಗುಡಿಸಲಲ್ಲಿ ಇದ್ದರೆ ಅದನ್ನು ಹುಡುಕಿ ತರುವಂಥದ್ದು, ಇದೆಲ್ಲ ಕೆಲಸ ಮಾಡ್ತಿರುವಾಗ ಅಲ್ಲಿಂದ ಅಭಿವೃದ್ಧಿ. ನನ್ನ ಊರಿಗೆ ಬಂದಿದ್ದರು ಇವರು, ನಮ್ಮ ಅಣ್ಣ ಬಂದಿದ್ದರು. ಅವರು ಒಂದು ದಿವಸ ಪತ್ರಕರ್ತರು ಗ್ರಾಮವಾಸ್ಯ ಬಂದಿದ್ದರು ವಾಸ್ತವ್ಯ ಮಾಡಲಿಕ್ಕೆ. ಆ ಗ್ರಾಮದಲ್ಲಿ ಒಂದಷ್ಟು ಅಭಿವೃದ್ಧಿ ಗ್ರಾಮದವರಿಗೆ ಇಂಥ ಸಮಸ್ಯೆ ಇದೆ ಅಂತ ಅಧಿಕಾರಿಗಳಿಗೆ ಗೊತ್ತಾಗಬೇಕು. ಆ ತಾಲೂಕಿನ ಅಧಿಕಾರಿಗಳಿಗೆ ಗೊತ್ತಿರ್ತದೆ, ರಾಜ್ಯದಲ್ಲಿ ಕೇಂದ್ರದಲ್ಲಿ ಕೂತ ಅಧಿಕಾರಿಗಳಿಗೆ ಗೊತ್ತಿರುವುದಿಲ್ಲ. ಅವರೇನೋ ಪುಸ್ತಕವನ್ನು ಓದಿ ಪುಸ್ತಕದಲ್ಲಿದ್ದ ವಿಚಾರವನ್ನು ನೋಡಿಕೊಂಡು ಅದಕ್ಕೆ ಹೀಗೆ ಕ್ಯಾಲ್ಕುಲೇಷನ್ ಹಾಕಿ ಹೀಗೆ ಮಾಡಿದರೆ ಆಗ್ಬೋದು. ಅವರು ಟೋಟಲ್ ಆಗಿ ಯೋಚನೆ ಮಾಡ್ತಾರೆ. ಈಗ ಮಹಾರಾಷ್ಟ್ರದಲ್ಲಿ ಏನಾಗಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡದೆ ಕರ್ನಾಟಕದಲ್ಲಿ ಆಗುವಂಥ ಬೆಳೆಯನ್ನು ಮಹಾರಾಷ್ಟ್ರದಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟರೆ ಆಗೋದಿಲ್ಲ. ಆ ಮಹಾರಾಷ್ಟ್ರದಲ್ಲಿ ಏನು ಬೆಳಿಬೇಕು, ಇಲ್ಲಿ ಏನು ಬೆಳೆದರೆ ಜನಗಳಿಗೆ ಉಪಯೋಗ ಆಗ್ತದೆ, ರೈತರಿಗೆ ಉಪಯೋಗ, ಅದರ ಬಗ್ಗೆ ಚಿಂತನೆ ಮಾಡಿದರೆ ಮಾತ್ರ ಒಟ್ಟು ಸಮಾಜದಲ್ಲಿ ಅಭಿವೃದ್ಧಿ ಆಗಲಿ. ನಾವು ಯಾವುದೋ ಒಂದು ವಿಚಾರವನ್ನು ಯಾವುದೋ ಒಂದು ಮೂಲೆಗೆ ಹಾಕಿದರೆ ಅದು ಪ್ರಯೋಜನ ಇಲ್ಲ. ನಮ್ಮದು ಊರಿನಲ್ಲಿ ಈಗ ಅಡಿಕೆ ಬೆಳೆಗಾರರಿಗೆ ಒಂದಷ್ಟು ಹಳದಿ ರೋಗ ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ಕಾಫಿ ಬೆಳೆ ಬೆಳೆಸಬೇಕು ಅಂತ ಉಂಟು, ಆದರೆ ಆ ವಾತಾವರಣ ಸರಿ ಉಂಟಾ ಅಂತ ಆ ರೈತರಿಗೆ ಕೂಡ ಗೊತ್ತಿರಬೇಕು. ಅಂದರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು, ಈಗ ಎಲ್ಲಿ ಹಿಂದಿ ಮಾತಾಡ್ತಾರೆ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತಾರೆ, ಬೇರೆ ತೆಲಂಗಾಣಕ್ಕೆ ಹೋದರೂ ತೆಲುಗು ಮಾತಾಡ್ತಾರೆ. ಇದೆಲ್ಲ ಬೇರೆ ಬೇರೆ ವಿಚಾರ. ಅಂದರೆ ಜನಗಳು ಒಂದೇ, ಮನುಷ್ಯರ ಒಂದೇ, ಆದರೆ ವಿಚಾರಗಳು ಕೂಡ ಒಂದೇ ಇರ್ತದೆ, ಭಾಷೆ ಮಾತ್ರ ಬೇರೆ ಇರ್ತದೆ. ಅವನ ಮಾನಸಿಕತೆ ಕೂಡ ಅದೇ ಇರ್ತದೆ. ಅವನಿಗೂ ಪ್ರೀತಿ ಇರ್ತದೆ, ಅವನಿಗೂ ಒಂದು ಕಡೆ ದ್ವೇಷ ಇರ್ತದೆ. ಆ ಊರಿನಲ್ಲಿ ಕೂಡ ಒಂದೊಂದು ರೀತಿಯ ಸಮಸ್ಯೆಗಳಿರ್ತದೆ. ಅಂಥ ಮನುಷ್ಯರು ಎಲ್ಲ ಕಡೆ ಇದ್ದಾರೆ. ಮನುಷ್ಯರೊಬ್ಬರೇ. ನಮ್ಮನ್ನೀಗ ಯಾರ ಕೈಗೆ ಒಂದು ಚುಚ್ಚಿ ನೋಡಿದರೂ ರಕ್ತ ಕೆಂಪಾಗಿ ಇರ್ತದೆ, ಎಲ್ಲರ ರಕ್ತಗಳು, ಅದರಲ್ಲಿ ಬದಲಾವಣೆ ಇಲ್ಲ. ಆದ ಕಾರಣ ನಾವೆಲ್ಲ ಭಾರತ ದೇಶದ ಜನ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಇಡೀ ಪ್ರಪಂಚದಲ್ಲಿ ನಾವು ರಾಷ್ಟ್ರದಲ್ಲಿ ಏನು ನಮ್ಮ ರಾಜ್ಯದ ಚುಕ್ಕಾಣಿ ಹಿಡಿದಂಥ ಮೋದಿ ಏನು ಹೇಳ್ತಾರೆ, ವಿಶ್ವಗುರು ಆಗಬೇಕು. ವಿಶ್ವಗುರು ಆಗೋದು ಒಬ್ಬರಿಂದ ಸಾಧ್ಯ ಇಲ್ಲ. ನಾವೆಲ್ಲ ಅದಕ್ಕೆ ವಿಶ್ವಗುರು ಆಗಲಿಕ್ಕೆ ಕೆಲಸ ಮಾಡಿದಾಗ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇದೆ. ಸಣ್ಣ ಸಣ್ಣ ಕೆಲಸ ಪ್ರಯತ್ನದಿಂದ ದೊಡ್ಡ ಹಣಿ ಹಣಿ ಕೂಡಿದರೆ ಹಳ್ಳ ಅಂತ ಹೇಳುವ ಹಾಗೆ ಎಲ್ಲರ ಪ್ರಯತ್ನದಿಂದ ಅದು ಆಗಲಿಕ್ಕೆ ಸಾಧ್ಯ. ಇವತ್ತು ಭಾಳಷ್ಟು ವಿಚಾರಗಳನ್ನು ತುಂಬ ಜನ ಮಾತನಾಡಿದ್ದಾರೆ. ನಮ್ಮ ಇವರು ಉಮಾಪತಿಯವರು ಪತಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಉಪಪತಿ ಅಂತೇಳಿ ಈಗ ಹೆಸರು ಬರುವಂಥದ್ದು ನಿಮಗೆ. ನೀವು ಮುಂದೆ ರಾಷ್ಟ್ರಪತಿ ಆಗಲಿಕ್ಕೆ ಸಾಧ್ಯ ಇದೆ. KR ಹಾಕಿದ್ದಾರೆ, ಹಾಗೆ ಆಗುವಂಥದ್ದು ಆಗಲಿ ಅಂದರೆ ಆ ಪತಿ ನಿಮ್ಮಲ್ಲಿ ನಿಮ್ಮ ಹೆಸರಿನಲ್ಲಿ ಸೇರಿಕೊಂಡ ಕಾರಣ ಮುಂದೆ ಆ ಭವಿಷ್ಯತ್ತು ನಿಮಗಿದೆ. ಇವತ್ತೇನು ಆಯ್ಕೆ ಮಾಡಿ ನಿಮ್ಮನ್ನು ಪ್ರಶಸ್ತಿ ಗಿಟ್ಟಿಸುವಂತಾಗಿದೆ. ನಮ್ಮ ಈಗಾಗಲೇ ನರೇಂದ್ರ ಮೋದಿಯವರ ಒಂದು ಸಂಕಲ್ಪ ಯೋಚನೆ ಇದೆ, ಮಹಿಳೆಯರು ಮುಂದೆ ಬರಬೇಕು. ಈಗ ಹೇಳಿದರು ಮಹಿಳಾ ಮಣಿಗಳು ಬರಬೇಕು ಮಹಿಳೆಯರು ಅಂತೇಳಿ. ಆ ಮಹಿಳೆಯರು ಬರಬೇಕು. 33% ಇನ್ನು ಮೀಸಲಾತಿಯನ್ನು ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ನಾವೆಲ್ಲ ರಾಜ್ಯಕ್ಕೆ ಅಂತೇಳಿಲ್ಲ, ಎಲ್ಲ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಎಲ್ಲ ಕ್ಷೇತ್ರ, ಅಕ್ಕ ಹೇಳಿದರು ಭರತನಾಟ್ಯ ಗೊತ್ತಿದೆ, ಡ್ಯಾನ್ಸ್ ಗೊತ್ತಿದೆ, ಯಕ್ಷಗಾನ ಎಲ್ಲ ಕಲೆಗಳಲ್ಲಿ ಗೊತ್ತಿದೆ. ನಮ್ಮ ಧನಲಕ್ಷ್ಮಿ ಅಕ್ಕ ಕೂಡ ಹಾಗೆ ಎಲ್ಲ ಕಥೆಗಳನ್ನು ಹೇಳ್ತಾರೆ. ಅವರು ಹೇಳಿದರೆ ಒಂದು ಹಾಡು ಹೇಳ್ತೀನಿ. ಇದೇ ರೀತಿ ಅಂದರೆ ಎಲ್ಲದರಲ್ಲಿ ಮಹಿಳೆಯರು ಕೂಡ ಮುಂದೆ ಬರಬೇಕಂದ್ರೆ ಮಹಿಳೆಯರಿಗೆ ಒಂದು ರೀತಿಯ ಆಂತರಿಕವಾದ ವಿಚಾರಗಳನ್ನು ನಿಭಾಯಿಸಿಕೊಂಡು ಮನೆಯಲ್ಲಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ತಿಂಡಿ ಮಾಡಿ ಮಕ್ಕಳಿಗೆ ತಿಂಡಿ ಮಾಡಿಟ್ಟು ಗಂಡನ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರ ಕೆಲಸವನ್ನು ಮಾಡುವವರು ಯಾರೂ ಇರೋದಿಲ್ಲ, ಅವರೇ ಮಾಡಿಕೊಳ್ಬೇಕು. ಹೇಳಿದ್ರು 12 ಗಂಟೆ ರಾತ್ರಿವರೆಗೆ ಅವರು ನಿದ್ದೆ ಮಾಡೋದಿಲ್ಲ ಅಂತ. ಹೌದು, ಗಂಡ ಬಡ ಸೌಂಡಕ್ಕೆಲ್ಲ ನಿದ್ದೆ ಬರೋದಿಲ್ಲ ಗಂಡನಿಗೆ ಅಥವಾ ಅತ್ತೆ ಮಾವನಿಗೆ ಬರೋದಿಲ್ಲ ಅಂತೇಳಿ ಅವ್ರು ಮಲಗಿದ ನಂತರ ಪಾತ್ರೆ ತೊಳೆದು ಒರೆಸೋದು ಉಜ್ಜುವುದೆಲ್ಲ ಮಾಡಿಬಿಡ್ತಾರೆ. ಇವತ್ತು ಬೇಗ ಬರಬೇಕಲ್ಲ, ನಿನ್ನೆ ಇವತ್ತಿನ ಕೆಲಸ ಮಾಡಿರ್ತಾರೆ. ಇದು ಆ ನಿಟ್ಟಿನಲ್ಲಿ ಆ ಕೆಲಸ ಮಾಡಿಕೊಂಡು ಕೂಡ ಆ ಸಮಯವನ್ನು ಜೋಡಿಸ್ಕೊಂಡು ಬರ್ತಾರೆ. ಇವತ್ತಿಲ್ಲಿ ಜನಸಂಖ್ಯೆ ಕಡಿಮೆ ಇರ್ಬೋದು, ನಮಗೆ ಸಂಖ್ಯೆ ಮುಖ್ಯ ಅಲ್ಲ. ಆ ಸಂಖ್ಯೆಗಿಂತ ನಮ್ಮ ವಿಚಾರಗಳನ್ನು ಎಷ್ಟು ತಿಳ್ಕೊಂಡು ಇನ್ನೊಬ್ಬರಿಗೆ ಹಂಚುತ್ತಾರೆ ಅದು ಮುಖ್ಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಪತ್ರಕರ್ತ ಸಂಘದ ದಿನಾಚರಣೆಗೆ ನನ್ನನ್ನು ಕರೆಸಿದಿರಿ.
ನನಗೆ ನಿಮ್ಮಷ್ಟು ಮಾತನಾಡಲಿಕ್ಕೆ ಗೊತ್ತಿಲ್ಲ, ನೀವೆಲ್ಲ ಪತ್ರಕರ್ತರಿದ್ದಾರೆ, ನಾನು ಭಯದಿಂದ ಮಾತಾಡ್ತಿದ್ದೇನೆ. ನಿಮ್ಮೆಲ್ಲ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ, ನಿಮ್ಮ ಪ್ರೀತಿ ಹೀಗೆ ಇರ್ತದೆ ಅಂತ ಹೇಳ್ತಾ ನಿಮಗೆ ತುಂಬ ಹೃದಯದ ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸಿದ್ದೇನೆ. ಧನ್ಯವಾದಗಳು.